ನಮಸ್ಕಾರ ಫ್ರೆಂಡ್ಸ್, ಇದು ಬೆಂಗಳೂರಿನ ದೊಡ್ಡ ಗುಬ್ಬಿಯ ದುರಂತ ಕಥೆ. ಸರ್ಕಾರ ಮತ್ತು ಸಾರ್ವಜನಿಕರ ನಿರ್ಲಕ್ಷ್ಯದಿಂದ ದೊಡ್ಡ ಗುಬ್ಬಿಯ ಈ ಒಂದು ಕೆರೆ ಸಂಪೂರ್ಣ ಸಾವಿನಂಚಿಗೆ ಬಂದಿದೆ. ಸರ್ಕಾರ ಮತ್ತು ಸಾರ್ವಜನಿಕರು ಮತ್ತು ಅಭಿವೃದ್ಧಿ ಹೆಸರಿನಲ್ಲಿ ಈ ಕೆರೆಯನ್ನು ಹಂತ ಹಂತವಾಗಿ ಕೊಲ್ಲಲಾಗ್ತಾ ಇದೆ. 150 ಎಕರೆ ಪ್ರದೇಶದ ಈ ಕೆರೆ ಇಂದು ಸಂಪೂರ್ಣವಾಗಿ ಮಾಲಿನ್ಯಕಾರಕವಾಗಿದೆ. ನೂರಾರು ಪಕ್ಷಿಗಳು ಇಲ್ಲಿ ಆಶ್ರಯ ಅರಸಿ ಬರ್ತಾಯಿದ್ವು, ಲಕ್ಷಾಂತರ ಮೀನುಗಳಿದ್ವು. ಈ ಕೆರೆಯ ನೀರು ಸಂಪೂರ್ಣವಾಗಿ ಮಾಲಿನ್ಯದಿಂದ ಕೂಡಿರೋದ್ರಿಂದ ಮೀನುಗಳು, ಪಕ್ಷಿಗಳು ನಿರಂತರವಾಗಿ ಸಾವನ್ನಪ್ತಾ ಇದೆ. ಸರ್ಕಾರ ಆಗಲಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಲಿ ಯಾರು ಈ ಬಗ್ಗೆ ಲಕ್ಷಣೆ ವಹಿಸ್ತಾ ಇಲ್ಲ. ಮತ್ತು ಈ ಕೆರೆಯ ಸುತ್ತಮುತ್ತ ತಲೆ ಎತ್ತಿದ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ತ್ಯಾಜ್ಯಗಳು ಯಾವುದೇ STP ಮಾಡದೆ, ಸಂಸ್ಕರಣೆ ಮಾಡದೆ ನೇರವಾಗಿ ಕೆರೆಗೆ ಬಿಡ್ತಾ ಇರೋದ್ರಿಂದ ಕೆರೆ ಸಂಪೂರ್ಣವಾಗಿ ಮಾಲಿನ್ಯಕಾರಕವಾಗಿದ್ದು, ಇಲ್ಲಿ ನೂರಾರು ಮೀನುಗಳು ಪ್ರತಿದಿನ ಸಾವನ್ನಪ್ಪುತ್ತವೆ. ಇಲ್ಲಿ ಆಶ್ರಯಿಸಿ ಬಂದ ಪಕ್ಷಿಗಳು ಸಾವನ್ನಪ್ಪುವುದು ಸಾಮಾನ್ಯ ದೃಶ್ಯ ಆಗಿದೆ. ಈ ಸಂಬಂಧಪಟ್ಟಂತೆ ಬೆಂಗಳೂರು ಈಶಾನ್ಯ ಮಹಾವೇದಿಕೆಯ ಮುಖ್ಯ ಸಲಹೆಗಾರರಾದ R. ಆಲ್ಬರ್ಟ್ ನೇತೃತ್ವದಲ್ಲಿ ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ರು. ಮತ್ತು ಸಂಬಂಧಪಟ್ಟ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಗರಾಭಿವೃದ್ಧಿ ಇಲಾಖೆಗೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ದೂರು ಸಹ ಕೊಟ್ಟರು. ಆದರೆ ಯಾರೂ ಈ ಬಗ್ಗೆ ಲಕ್ಷಣೆ ಕೊಡ್ತಾಯಿಲ್ಲ. ಒಂದು ಜೀವನಾಡಿಯಾದಂಥ ಕೆರೆಯನ್ನು ಸರ್ಕಾರವೇ ಪ್ರಾಯೋಜಕತ್ವದಲ್ಲಿ ಕೊಲ್ತಾ ಬಂದಿದೆ. R. ಆಲ್ಬರ್ಟ್ ಅವರು ಹೇಳೋ ಪ್ರಕಾರ ಈ ಕೆರೆ ಬಗ್ಗೆ ನಾವು ಹಲವಾರು ಸಾರಿ ಪ್ರತಿಭಟನೆ ಮಾಡಿದ್ವಿ, ಹಲವಾರು ಮನವಿ ಕೊಟ್ವಿ. ಆದರೂ ಈ ಕೆರೆನ ಉಳಿಸುವ ಬಗ್ಗೆ ಸರ್ಕಾರ ಆಗಲಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಲಿ ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ. ಈ ಲ್ಯಾಂಡ್ ಮಾಫಿಯಾ, ರಿಯಲ್ ಎಸ್ಟೇಟ್ ಮಾಫಿಯಾ ಈ ಕೆರೆಯನ್ನು ನುಂಗುವ ಕ್ರಮವಾಗಿ ಕೆರೆಯನ್ನು ನುಂಗುವ ಉದ್ದೇಶದಿಂದ ಈ ಕೆರೆಯನ್ನು ಹಂತ ಹಂತ ಕೊಲ್ತಾ ಇದೆ. ಈ ಕೆರೆ ರಕ್ಷಣೆ ಮಾಡುವುದು ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿದೆ. ಈ ಕೆರೆಯ ರಕ್ಷಣೆಗಾಗಿ ಪ್ರತಿಯೊಬ್ಬರು ಪಣ ತೊಟ್ಟು ಹೋರಾಡಬೇಕು ಅಂತ R. ಆಲ್ಬರ್ಟ್ ಅವರು ಕರೆ ಕೊಟ್ಟಿದ್ದಾರೆ. ಇದಕ್ಕಾಗಿ ಕಲಾವಿದರು ಮತ್ತು ಸಾಮಾಜಿಕ ಹೋರಾಟಗಾರರು ಕೆರೆ ರಕ್ಷಣೆಗಾಗಿ ನಿರಂತರವಾಗಿ ಚಳುವಳಿಗಳನ್ನು ಮಾಡುವುದು, ಜನಜಾಗೃತಿ ಮಾಡುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಕೆರೆ ರಕ್ಷಣೆಗೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಅದರಿಂದ ಜನರಿಗೂ ತುಂಬ ಬೇಸರ ಆಗಿದೆ. ಅಪಾರ್ಟ್ಮೆಂಟ್ಗಳ ತ್ಯಾಜ್ಯಗಳು ಇಲ್ಲಿ ಬರೋದು ನಿಲ್ಲಿಸಬೇಕೆನ್ನುವುದು ಅವರ ಆಗ್ರಹ.